ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ನಾವಿವತ್ತು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಇದು ಪರಶುರಾಮ ಸೃಷ್ಟಿ ಮಾಡಿದ 7 ದೇವಸ್ಥಾನಗಳಲ್ಲಿ ಇದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಕೂಡ ಒಂದು. ಬನ್ನಿ ಅಲ್ಲಿ ಹೋಗಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಹಾಗೆ ಆನ್ ದ ವೇಯಲ್ಲಿ ಟಿಕೆಟಿ ದೇವಸ್ಥಾನಕ್ಕೆ ನೋಡುವ ಅಲ್ಲಿ ಇತಿಹಾಸ ಮತ್ತು ಸ್ಥಳ ಪುರಾಣ ಎಲ್ಲ ನೋಡುವ. ಇಲ್ಲಿಂದ 74.6 ಕಿಲೋಮೀಟರ್ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಹಾಕಿದ್ದಾರೆ. ನೋಡು ಅಲ್ಲಿಗೆ ಹೋಗಿ ಸಿಕ್ಕು. ಈಗ ನಾವು ಇಡ್ಲಿ ವಡೆ, ಇವನಿಗೆ ನೀರು ದೋಸೆ. ಹಾಯ್ ಮಾಡಿ ಸರಿ, ಅಲ್ಲಿ ಹೋಗಿ ಸಿಕ್ಕು. ಬೇಗ ಬೇಗ ತಿಂತೇವೆ. ನಾವೀಗ ಆಲ್ಮೋಸ್ಟು ರೀಚ್ ಆದ್ದೀವಿ. ಇಲ್ಲಿಂದ ಒಂದು 2-3 ಕಿಲೋಮೀಟರ್ಸ್ ಇದೆ. ಬನ್ನಿ ಅಲ್ಲಿ ಹೋಗಿ ನೋಡೋಣ. ಫ್ರೆಂಡ್ಸ್, ನಾವೀಗ ಸುಬ್ರಹ್ಮಣ್ಯ ಟೆಂಪಲ್ ರೀಚ್ ಆದ್ವಿ. ಸುಮಾರು 5000 ವರ್ಷಗಳಷ್ಟು ದೇವಸ್ಥಾನಕ್ಕೆ ಇತಿಹಾಸ ಇದೆ ಅಂತೆ. ನಾವೀಗ ಸುಧಾದಿಗೆ ಹೋಗ್ತಾ ಇದ್ದೀವಿ. ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರಲಿಕ್ಕೆ ಹೇಳಿದ್ದಾರೆ ಒಬ್ಬ ಪರಿಚಯದವರು. ಹಾಗೆ ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೇವೆ. ನೋಡು, ಅಲ್ಲಿಗೆ ಹೋಗಿ ಮತ್ತೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ. ಫ್ರೆಂಡ್ಸ್, ಇದುವೇ ನೋಡಿ ಸುಬ್ರಹ್ಮಣ್ಯ ದೇವಸ್ಥಾನದ ಮುಖ್ಯ ಗೋಪುರ. ಹಾಗೆ ನಿಮಗೆ ಇಲ್ಲಿನ ಕಥೆ ನೋಡೋದಾದರೆ, ಸುಬ್ರಹ್ಮಣ್ಯ ಮತ್ತು ಗಣಪತಿ ಸಹೋದರರೊಂದಿಗೆ ತಾರಕಾಸುರನನ್ನು ಸಂಹರಿಸಿ ಅವರ ಶಸ್ತ್ರಾಸ್ತ್ರಗಳನ್ನು ಈ ಕುಮಾರಧಾರ ನದಿಯಲ್ಲಿ ತೊಳೆಯಲು ಬರುತ್ತಾರೆ. ಆಗ ಅದು ಕುಮಾರಧಾರ ಆಗಿ ಅದಕ್ಕೆ ನದಿಗೆ ಕುಮಾರಧಾರ ಅಂತ ಹೆಸರು ಬಂದಿದೆ. ಮತ್ತು ನಿಮಗೆ ಇನ್ನೊಂದು ಕತೆ ನೋಡೋದಾದರೆ, ಇಲ್ಲಿ ಕುಮಾರ ಪರ್ವತದ ಹತ್ರ ಸುಬ್ರಹ್ಮಣ್ಯ ಸ್ವಾಮಿ ಬರುವಾಗ ದೇವೇಂದ್ರನ ಮಗಳಾದ ದೇವಸೇನೆಯನ್ನು ಸುಬ್ರಹ್ಮಣ್ಯ ಕೊಟ್ಟು ಷಷ್ಠಿಯ ದಿವಸ ಕೊಟ್ಟು ಮದುವೆಯನ್ನು ಮಾಡಿದಂಥ ಕೂಡ ಪ್ರತೀತಿ ಇದೆ. ಅದೇ ಕಾರಣಕ್ಕೆ ಇಲ್ಲಿ ಷಷ್ಠಿ ದಿವಸ ವಿಶೇಷ ಪೂಜೆ ನಡೀತದೆ. ಅದಲ್ಲದೆ ಗರುಡನಿಂದ ರಕ್ಷಣೆಯನ್ನು ಪಡೆಯಲು ನಾಗರಾಜನಾದ ವಾಸುಕಿ ಇದೇ ಕ್ಷೇತ್ರದಲ್ಲಿ ರಕ್ಷಣೆಯನ್ನು ಪಡೆದು ಶಿವನನ್ನು ಕುರಿತು ತಪಸ್ಸನ್ನು ಮಾಡಿ ಶಿವನನ್ನು ಒಲಿದು ತನ್ನ ಮಗನಾದ ಸುಬ್ರಹ್ಮಣ್ಯನನ್ನು ಇಲ್ಲೇ ನೆಲೆಸುವಂತೆ ಹರಿಸ್ತಾನೆ. ಹಾಗೆ ಇಲ್ಲಿ ದೈವಿಕ ಸರ್ಪ ಇರುವ ವಾಸುಕಿ ಹಾಗೂ ಇತರ ಸರ್ಪಗಳು ಗರುಡನಿಂದ ರಕ್ಷಣೆಯನ್ನು ಪಡೆಯಲು ಇದೇ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯನ ಅಡಿಯಲ್ಲಿ ಆಶ್ರಯವನ್ನು ಪಡೆಯುತ್ತಾರಂತೆ. ಅದೇ ಕಾರಣಕ್ಕೆ ಸುಬ್ರಹ್ಮಣ್ಯ ದೇವರನ್ನು ದೈವಿಕ ಶಕ್ತಿ ಇರುವ ಸರ್ಪವೆಂದು ಇಲ್ಲಿ ಆರಾಧಿಸಲಾಗುತ್ತದೆ. ನಾಗಾರಾಧನೆಯು ಇಲ್ಲಿ ಅತ್ಯಂತ ಮಹತ್ವ ಕೂಡ ಪಡೆದಿದೆ. ಅದಲ್ಲದೆ ಇಲ್ಲಿ ನಾಗದೋಷ ಪರಿಹಾರಕ್ಕೆ ಸರ್ಪ ಸಂಸ್ಕಾರ ಹಾಗೂ ನಾಗಪ್ರತಿಷ್ಠೆ ಮತ್ತು ಆಶ್ಲೇಷ ಬಲಿಪೂಜೆ ಇಲ್ಲಿ ಸೇವೆ ರೂಪದಲ್ಲಿ ನೀಡಿ ಸರ್ಪ ದೋಷದಿಂದ ಪರಿಹಾರವನ್ನು ಪಡೆಯಬಹುದು. ನಮ್ಮದು ದೇವರ ದರ್ಶನ ಎಲ್ಲ ಆಯಿತು. ಈಗ ಗಡಿಬಿಡಿ ದರ್ಶನ. 11:30 ಇಲ್ಲಿ ಕ್ಲೋಸ್ ದೇವಸ್ಥಾನದೊಳಗೆ. ಇವರಿಗೆ ಬರೀ ಕೂದಲೆಲ್ಲ ಸಿಕ್ತು. ಈಗ ಊಟಕ್ಕಂತ ಇಟ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಊಟ ಎಲ್ಲ ಆಗಿ ಬಂದು ಬಿಸಿಲು. ಈಗ ಎಲ್ಲಿಗೆ ಹೋಗುದು? ಆದಿಗೊಮ್ಮೆ ಹೋಗಿ ಬಂದದ್ದು ನಾವು ಬೆಳಿಗ್ಗೆ. ಈಗ ನಮ್ಮ ಹೋಗಿ ತರುವ ಅಂತಿದ್ದೆ, ಸ್ವಲ್ಪ ಸಂತೆ ಎಲ್ಲ ನೋಡಿ ಬನ್ನಿ.
ನಾವೀಗ ಎಲ್ಲಿಗೆ ಅಂದರೆ ಎಲ್ಲಿಗೆ ಹೋಗುದಾ? ನಾವೀಗ ಇಲ್ಲಿಗೆ ಹೋಗ್ತಿದ್ದೇವೆ. ಕೇವ್ ಉಂಟಲ್ಲ, ಕೇವ್ ವಾಸುಕಿ ಅಂದರೆ ಗರುಡನಿಂದ ಗರುಡ ಅಂದರೆ ಎಲ್ಲ ಇದನ್ನೆಲ್ಲ ಸಾಯಿಸ್ತಾರೆ. ಹಾಗೆ ನಾಗರಾಜ ವಾಸುಕಿ ಇಲ್ಲಿ ಒಂದು ಕಡೆ ಜಾಗದಲ್ಲಿ ಆಶ್ರಯ ಪಟ್ಟ ಅಂತ ಹೇಳ್ತಾರೆ. ಹಾಗೆ ನೀವು ಆ ಸ್ಥಳವನ್ನು ನೋಡುವ ಬನ್ನಿ. ನಮಗೆ ಸಹ ಗೊತ್ತಿಲ್ಲ, ನಾವು ಸಹ ಕೇಳಿ ಫಸ್ಟ್ ಟೈಮ್ ಹೋಗುದು ನಾವು. ಇಷ್ಟು ತನಕ ಬಂದಾಗ ಹೋಗಲಿಲ್ಲ. ಇಲ್ಲಿ ಫ್ರೆಂಡ್ಸ್, ಈಗ ನಾವು ಆದಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೇವೆ. ಫ್ರೆಂಡ್ಸ್, ನಿಮಗೆ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದುವೇ ಕುಮಾರ ಪರ್ವತ. ಇಲ್ಲೇ ಕುಮಾರಸ್ವಾಮಿಯು ತಾರಕಾಸುರನನ್ನು ಸಂಹಾರ ಮಾಡಿದಂತೆ. ಇದರ ಹಿಂದುಗಡೆ ನಿಮಗೆ ಮಡಿಕೇರಿ. ಕೇಳಿಲ್ಲ ನೀವಿಲ್ಲಿ ನೆರಳು ನಿಲ್ಲಿ ಬರು ನೀವು ಮತ್ತು ಅಮ್ಮ. ನಾವು ಅಲ್ಲಿ ವೀಡಿಯೋ ಮಾಡಿ ಆದಿ ಇದರದ್ದು ವೀಡಿಯೋ ಮಾಡಿ. ಫ್ರೆಂಡ್ಸ್, ಇದುವೇ ನೋಡಿ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ. ಅಂದರೆ ನಿಮಗೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದ ಪೂರ್ಣ ಫಲ ಸಿಗಬೇಕಾದ್ರೆ ನೀವು ಇಲ್ಲಿ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಲೇಬೇಕು. ಮತ್ತು ಇದು ನೋಡಿ ಕುಮಾರಧಾರ ನದಿಯ ಉಪನದಿಯಾದ ದರ್ಪಣ ತೀರ್ಥ. ಈ ದರ್ಪಣ ತೀರ್ಥದ ನೀರನ್ನು ತಲೆಗೆ ಪ್ರೋಕ್ಷಣೆ ಮಾಡಿ ಆದಿ ಸುಬ್ರಹ್ಮಣ್ಯ ದೇವಸ್ಥಾನದ ಒಳಗೆ ಹೋಗಬೇಕು. ಮತ್ತು ನಿಮಗೆ ಇಲ್ಲಿ ವಾಲ್ಮೀಕ ಅಂತ ಒಂದು ಹುತ್ತ ಇದೆ. ಅದನ್ನೇ ಇಲ್ಲಿ ಸುಬ್ರಹ್ಮಣ್ಯ ದೇವರ ಮೂಲ ನೆಲೆ ಎಂದು ಪೂಜೆ ಮಾಡ್ತಾರೆ. ಫ್ರೆಂಡ್ಸ್, ಇದುವೇ ನೋಡಿ ಸುಬ್ರಹ್ಮಣ್ಯ ದೇವಸ್ಥಾನದ ಉದ್ಯಾನವನ. ಇಲ್ಲಿ ನಿಮಗೆ ಬಂದು ವಿಶ್ರಾಂತಿಯನ್ನು ಕೂಡ ಪಡೆದುಕೊಳ್ಬೋದು. ಇಲ್ಲಿ ನಿಮಗೆ ಇದು ನೋಡಿ ಸೇತುವೆ ಒಂದು, ಇದು ಮೊದಲಿದು ಓಲ್ಡಾ ಅಂತ. ಹಾಗೆ ಇಲ್ಲಿ ಒಂದು ಶಿವನ ಮೂರ್ತಿ ಕೂಡ ಇದೆ. ಹಾಗೆ ಚೆಂದ ಚಂದ ಹೂವಿನ ಗಿಡಗಳು ಕೂಡ ಇಲ್ಲಿದೆ. ಇಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಧ್ಯಾನ ಎಲ್ಲ ಮಾಡ್ಬೋದು. ಫ್ರೆಂಡ್ಸ್, ಇದುವೇ ನೋಡಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿರುವ ಒಂದು ಬಿಲದ್ವಾರ. ಅಂದರೆ ಇದು ತುಂಬ ಜನರಿಗೆ ಗೊತ್ತಿಲ್ಲ. ಅಂದರೆ ಗರುಡನು ಎಲ್ಲ ಸರ್ಪಗಳನ್ನು ಸಾಯಿಸ್ತಿರುವಾಗ ನಾಗರಾಜನಾದ ವಾಸುಕಿಯು ಇದೇ ಸ್ಥಳದಲ್ಲಿ ಅಡಗಿ ಕೂತದಂತ ಹೇಳಲಾಗ್ತದೆ. ಮತ್ತು ಇದೇ ಸ್ಥಳದಲ್ಲಿ ಶಿವನನ್ನು ಕುರಿತು ತಪಸ್ಸು ಮಾಡಿ ಶಿವನು ಒಲಿದು ಆತನನ್ನು ಹರಸ್ತಾರೆ. ಇದು ನೋಡ್ಬೋದು ನೀವು, ಇದೇ ಸ್ಥಳ. ಫ್ರೆಂಡ್ಸ್, ಇಲ್ಲಿ ನೋಡಿ, ಇದು ಏಕಶಿಲಾ ಗಣಪತಿ. ಇದು ನಿಮಗೆ ಸುಬ್ರಹ್ಮಣ್ಯಕ್ಕಿಂದ ಬರುವಾಗ ಆನ್ ದ ವೇಯಲ್ಲಿ ಸಿಗ್ತದೆ. ಇದನ್ನು ಅಭಯ ಗಣಪತಿ ಅಂತ ಕೂಡ ಕರೀತಾರೆ. ಇದು ಒಂದೇ ಶಿಲೆಯಲ್ಲಿ ಕೆತ್ತಿದೆ ಈ ಗಣಪತಿಯನ್ನು.
ಫ್ರೆಂಡ್ಸ್, ನಮ್ಮದೆಲ್ಲ ಈಗ ಹೋದ ಕಾರ್ಯೆಲ್ಲ ಆಯಿತು. ಸುಬ್ರಹ್ಮಣ್ಯಕ್ಕೆ ಹೋಗಿ ಎಲ್ಲ ಈಗ ಮನೆಗೆ ಹೋಗ್ತಿದ್ದೇವೆ. ನಾವು ಈ ವಿಡಿಯೋವನ್ನು ಇಲ್ಲೇ ಎಂಡ್ ಮಾಡ್ತೇವೆ. ಟಾಟಾ, ಬಾಯ್ ಬಾಯ್. ಬಾಯ್ ಬಾಯ್.